ವಿಕ್ಕಿ ವೇದಾಂತ್ನ ತಿಂಡಿ ಕರ್ದಿಯಾ? ನೋಡು, ಇವ್ ನಿಮ್ಮನ್ನ ತಿಂಡಿ ಕರ್ದಿರಲ್ಲ ಅಂತ ನಾನೇ ಕರಿಯಕ್ಕೆ ಹೊರಟಿದ್ದೆ, ನೀವೇ ಬಂದೆ. ಇಬ್ರು ಬ್ಯಾಗ್ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ? ಅಮ್ಮ, ನಾನು ಮತ್ತೆ ಸುಳ್ಳು ಹೇಳ್ತಿದ್ದೀನಿ. ಬಟ್ ವಿಕ್ರಾಂತ್ ಫ್ಯೂಚರ್ಗೋಸ್ಕರ ನಾನು ಇದನ್ನು ಮಾಡಲೇಬೇಕಾಗಿದೆ. ಐ ಆಮ್ ರಿಯಲಿ ಸಾರಿ ಮಾ. ಅಮ್ಮ, ಮುಂಬೈಗೆ. ಏನೋ ಹೇಳ್ತಿದ್ದೆ ನೀನು? ಮುಂಬೈಗ? ಯಾಕೆ? ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಬಂತಮ್ಮ. ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿ ಹೋಗಿದೆ. ಇನ್ನೇ ಪಿಕಪ್ ಮಾಡೋದಕ್ಕೆ ಕಾರು ಬರುತ್ತೆ. ಸೊ ಅದೇನೋ ಓಕೆ. ಇವನು ಬ್ಯಾಗ್ ತಗೊಂಡಿದ್ದಾನೆ, ಇವನು ಮೀಟಿಂಗ್ ಬರ್ತಾನ? ಒಳ್ಳೆ ಜೋಕು. ಸುಳ್ಳು ಹೇಳ್ಬೇಕಾದ್ರು ನಂಬೋ ಥರ ಇರಲ್ಲ. ಯಾಕ್ರೋ ಕಿಡ್ನಿ ಕಿಲೋರ್ ಥರ ನೋಡ್ತಾ ಇದ್ದೀರಾ? ಹುಲಿ ಹೇಗೆ ಉಳ್ತೀನಲ್ವೋ ಅದೇ ಥರ ವಿಕ್ಕಿ ಆಫೀಸ್ ಕೆಲಸಕ್ಕೆ ಹೋಗಲ್ಲ ಅಂತ ನನಗೆ ಗೊತ್ತು. ಮಾವನ್ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳಮ್ಮ. ಇವನು ಕೇಳ್ತಿರೋದು ಸರಿಯಾಗೇ ಇದೆಯಲ್ಲೋ. ವಿಕ್ಕಿ ಮೀಟಿಂಗ್ಗೋಸ್ಕರ ಮುಂಬೈಗೆಲ್ಲ ಬರ್ತಿದ್ದಾನ? ಮೀಟಿಂಗ್ ಯಾರು ಹೋಗ್ತಾ ಇರೋದು? ನಾವು ಜಾಲಿ ಟ್ರಿಪ್ ಹೋಗ್ತಾ ಇರೋದು. ಅಗ್ರಜ ಮೀಟಿಂಗ್ ಅಟೆಂಡ್ ಮಾಡ್ತಾನೆ, ನಾನು ಸೈಟ್ ಸೀಯಿಂಗ್ ಮಾಡ್ಕೊಂಡು ಬರ್ತೀನಿ. ಮನೇಲಿ ಇದು ಬೋರ್ ಆಗೋಗಿದೆಯಮ್ಮ. ತುಂಬ ದಿನ ಕೊಟ್ಟಿಗೆಯಲ್ಲಿ ಕಟ್ಟಾಗಿರೋ ಗುಳಿನ ಸಡನ್ನಾಗಿ ರೋಡಿಗೆ ಬಿಡಬಾರ್ದು, ಅನಾಹುತ ಗ್ಯಾರಂಟಿ. ಅಲ್ಲ ಕಣೋ, ಎದ್ದಕ್ಕಿದ್ದ ಹಾಗೆ ಇವನು ಬೋರು ಅಂತೆಲ್ಲ ಹೇಗೆ? ಇದಕ್ಕೆಲ್ಲ ತಿಂಗಳಾಗಲಿ ಪ್ರಿಪ್ರೇಷನ್ ಬೇಕಮ್ಮ. ಏನೋ ಅವನೇ ಬರ್ತೀನಿ ಅಂತ ಹೇಳಿದ್ದಾನೆ. ನೀವೆಲ್ಲ ಸುಮ್ಮನೆ ಪ್ರಶ್ನೆಗಳನ್ನ ಕೇಳೋ ಮೂಡ್ ಹಾಳು ಮಾಡಬೇಡಿ. ಎಸ್ ಹಾಗೆ ಹೋಗುತ್ತೆ. ಸರಿ ಅಮ್ಮ, ನಾನು ಹೋಗಿ ಬರ್ತೀನಿ. ನೀನು ಕಾಲಿಗೆ ಬೀಳೋ. ಅಕ್ಕ, ನನಗೆ ಯಾಕೋ ಎಕ್ಕ ಜೋಡಿ ಮುಂಬೈಗೆ ಹೋಗ್ತಾರ ಅನ್ನೋದೇ ಡೌಟು. ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ನಾಳೆನೇ ಆ ಪರಿಮಳ ಮಗಳ ಮದುವೆ. ಅದನ್ನು ನಿಲ್ಲಿಸೋದಕ್ಕೆ ಏನೋ ಪ್ಲ್ಯಾನ್ ಹೇಳಿದ್ಯಲ್ಲ, ಅದ್ರ ಕಡೆ ಗಮನ ಕೊಡು. ಆಯಿತು, ನೀನು ಪೇಮೆಂಟ್ ಬಗ್ಗೆ ಗಮನ ಕೊಡು. ಬಾವ ಕಾಲ್ ಮಾಡ್ತಿದ್ದಾರೆ. ಹೇಳಿ ಬಾವ. ಎಲ್ಲಿದ್ದೀರಾ ವಿಕ್ಕಿ? ಎಷ್ಟೊತ್ತು ಬರ್ತೀರಾ? ಇಷ್ಟೊತ್ತು ನಾವು ಅದನ್ನೇ ಯೋಚನೆ ಮಾಡ್ತಿದ್ವಿ. ಇವತ್ತು ಹೇಗಿದ್ರು ಬರೀ ಪೂಜೆ ಅಷ್ಟೇ ತಾನೆ. ಅಲ್ಲೆಲ್ಲ ಬರೀ ಮನೆಯವರೇ ಇರ್ತಾರೆ. ಸೊ ನಾವು ಬಂದರೆ ಡೌಟ್ ಬರಲ್ವಾ? ಅದಿರಲಿ, ನಮ್ಮ ಹುಡುಗಿ ಹೇಗೆ ರೆಡಿ ಆಗಿದ್ದಾರೆ? ಸದಾಶಿವಂಗೆ ಅದೇ ಧ್ಯಾನ ಅನ್ನಂಗಾಯ್ತು. ಸರಿ, ವೇದಾಂತ ಫೋನ್ ಕೊಡಿ. ಓಕೆ ತಗೋ, ನಿನ್ನ ಹತ್ರನೇ ಮಾತಾಡ್ಬೇಕಂತ. ಹೇಳಿ ಸಾರ್ಥಕ್. ವಿಕ್ಕಿಗೆ ಹೇಳಿದ್ರೆ ಸುಮ್ಮನೆ ವಾದ ಮಾಡ್ತಾನೆ ಅಂತ ಹೇಳಲಿಲ್ಲ. ಈ ಗೌತಮ್ ಎಲ್ಲರ ಕಣ್ಣಿಗೂ ಒಳ್ಳೆಯವನಾಗೋಸ್ಕರ ಮನೆ ಕಾರ್ ಕಳಿಸಿದ. ಈಗ ಎಲ್ಲರೂ ಅದರಲ್ಲೇ ಚಿತ್ರಕ್ಕೆ ಬಂದಿದ್ದಾರೆ. ನನಗೆ ಯಾಕೋ ಅತಿ ವಿನಯ ಧೂರ್ತ ಲಕ್ಷಣ ಅನ್ನಿಸ್ತಿದೆ. ಇದನ್ನು ಹೇಳಿದ್ರೆ ಇಲ್ಲಿ ಯಾರೂ ಕೇಳಲ್ಲ. ಸೊ ನನ್ನೊಬ್ಬನಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಸೊ ಪ್ಲೀಸ್ ಬೇಗ ಬನ್ನಿ. ಏನಾಯ್ತು ಅಗ್ರಜ? ಬಾವ ಏನಂದ್ರು? ಅಲ್ಲೆಲ್ಲ ಓಕೆ ಅಂತ? ಹೋಟೆಲ್ಗೆ ಹೋಗಿ ಲಗೇಜ್ ಇಟ್ಟು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀವಿ. ನಾವು ಒಳಗಡೆ ಬರೋದಕ್ಕೆ ವ್ಯವಸ್ಥೆ ಮಾಡಿ. ಶೋರ್ ವೇದಾಂತ್. ಯಾಕೆ ಸಡನ್ನಾಗಿ ಸೀರಿಯಸ್ ಆಗಿಬಿಟ್ಟೆ? ಬಾವ ಏನಂದ್ರು? ಏನಾಯ್ತು? ಆ ಗೌತಮ್ ಚಾಪ್ಟರ್ನ ಕ್ಲೋಸ್ ಮಾಡಲಿಲ್ಲ ಅಂದ್ರೆ ನಿನ್ನ ಮದುವೆ ಸಾಧ್ಯನೇ ಇಲ್ಲ ವಿಕ್ರಾಂತ್. ತಿಂಡಿ ಪೋತಿ ಸರಿಯಾಗಿ ಹಿಡ್ಕೊಂಡು ನಿಂತ್ಕೊ. ಬಂದವ್ರ ಮುಂದೆ ಮರ್ಯಾದೆ ಕಳಿಬೇಡ. ತನ್ನ ಕಳಿಸ್ಕಿಂತ ಕೊಬ್ಬು ಅಲ್ವಾ ನಿಂಗೆ? ಮಂಜು ಮದ್ವೆ ನಾನೇ ಕಳ್ಸ ಹಿಡೋದು ಹೀಗೆ ಹೇಳಿದ್ದೀನಿ. ನಾನ್ಯಾರ ಮದ್ವೆಲಿ ಕಳ್ಸ ಹಿಡಿಯೋದು? ಅವಳೇನೋ ಹೇಳ್ತಾಳೆ ಅಂತ ನೀನೊಬ್ಳು. ನಮ್ಮೆಲ್ಲರೂ ಮದುವೆಗೆ ಅಕ್ಕನೇ ಕಳ್ಸ ಹಿಡಿಯೋದು. ಸುಮ್ಮನೆ ನಿಂತ್ಕೊಳ್ಳೆ.
ಈ ಸಾರ್ಥಕ್ ಎಲ್ಲೋದ್ರು? ಹುಡುಗಿ ಅಣ್ಣ ಆಗಿ ಎಲ್ಲೆಲ್ಲೋ ಓಡಾಡ್ತಿದ್ದೀರಲ್ಲ, ಶಾಸ್ತ್ರ ಅದು ಇದು ಅಂತ ಕತೆ ನಿಮ್ಗೆ ಹುಡ್ಕೋಕ್ಕಾಗತ್ತಾ? ಸುಮ್ಮನೆ ಎಲ್ಲ ಜೊತೆ ನಿಲ್ಲಕ್ಕೆ ನಿಮಗೇನು ಪ್ರಾಬ್ಲಮ್ಮು? ನನಗೆ ಗೌತಮ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಆರ್ತಿ ಒಂದೊಂದು ನಿಮಿಷ ಕಳೆದ ಹಾಗೆ ನೀನ್ ಒಂದೊಂದೇ ನರಕದ ಮೆಟ್ಲು ಏರ್ತಿದ್ಯಾ ಅನ್ಕೋ. ನಾಳೆ ನಿನ್ ಮದುವೆ ಆಯ್ತು ಅಂದ್ರೆ ನಿನ್ ಹಿಸ್ಟ್ರಿನೇ ಕ್ಲೋಸ್. ಆರಾಮಾಗಿ ಬಂದೆ. ಬಜ್ರಂಗಿ, ನಾಳೆ ಎಲ್ಲನೂ ನಾವು ಅಂದ್ಕೊಂಡಂಗೆ ಆಗೋ ಥರ ಮಾಡಪ್ಪ. ಬೋರ್ಡಲ್ಲಿ ಅಷ್ಟೇ ಅವನ ಹೆಸರಿಡೋದು, ಮದ್ವೆನಾಗಲ್ಲ. ತಲೆ ಕೆಡ್ಸ್ಕೊಡಪ್ಪ. ಡೈರೆಕ್ಟಾಗಿ ಹೋಗೋದು ಬೇಡ, ಸಾರ್ಥಕ್ಕೆ ಕಾಲ್ ಮಾಡಿ ಹೋಗೋಣ. ನಾಟ್ ರೀಚಬಲ್ ಬರ್ತದೆ. ಸರಿ, ನಿನ್ನ ಫೇವ್ರೇಟ್ ಕಾಲ್ ಮಾಡೋ. ಯಾಕಪ್ಪ ಹಾಗೆ ನೋಡ್ತಿದ್ಯಾ? ನಿನ್ನ ಫೇವ್ರೇಟ್ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಫೇವ್ರೇಟ್ ರಿಚರ್ಡ್ ಬ್ರಾನ್ಸನ್. ಏನೀಗ? ಬಿಸ್ನೆಸ್ಸಲ್ಲೆಲ್ಲ ಕೇಳಿದ್ದು, ಲೈಫಲ್ಲಿ ಏನೋ ಮಾತಾಡ್ತಿದ್ಯಾ? ರೌಡಿ, ನಾನು ನಿಮ್ಮ ಬಗ್ಗೆ ಮಾತಾಡ್ತಿದ್ದೀನಿ. ಅವಳು ನಿನ್ನ ಫೇವ್ರೇಟೇ ಅಲ್ವಾ? ಕಾಲ್ ಮಾಡು ಅವಳಿಗೆ. ಹೇಳಿ ಕೇಳಿ ನಿಮ್ಮಿಬ್ರದ್ದು ಜಿಗ್ರಿ ದೋಸ್ತಿ, ಅವಳೇ ಬಾವನ್ ಕಳಿಸ್ತಾಳೆ. ಇಲ್ಲದೇ ಇರೋದೆಲ್ಲ ಮಾತಾಡಿದ್ರೆ ತಲೆ ಮೇಲೆ ಹೊಡಿತೇನೆ. ನನ್ನನ್ನು ನೆನೆಸ್ಕೊಳ್ದೆ ಒಂದಿನೂ ಇರೋಕ್ಕಾಗಲ್ಲ ಅನ್ಸುತ್ತೆ. ಡೈರೆಕ್ಟಾಗಿ ನನ್ನ ಮೇಲೆ ಸಾಫ್ಟ್ ಕಾರ್ನರ್ ಇದೆಯಾ ಅಂದರೆ ಡೌ ಮಾಡ್ತಾನೆ, ಆಮೇಲೆ ಪದೇ ಪದೇ ಕಾಲ್ ಮಾಡ್ತಾನೆ. ಶುಂಠಿ ಶಂಕರ, ಹೇಳೋ. ಸಾರ್ಥಕ್ ಇದಾನ ಅಲ್ಲಿ? ಅವನ ಮೊಬೈಲ್ಗೆ ಕಾಲ್ ಮಾಡಬೇಕಿತ್ತು. ಫೋನ್ ಹಿಡ್ಕೊಳ್ದೆ ತಿರ್ಗಾಡೋದಕ್ಕೆ ಅವನೇನು ಶಿಲಾಯೋಗೋದವನಲ್ಲ. ಮಾತೆತ್ತಿದ್ರೆ ಜಗಳ ಮಾಡೋದಕ್ಕೆ ಕಾಯ್ತಿರ್ತೀಯಲ್ವಾ ನೀನು? ನೀನು ಕೇಳಿದ ಹಾಗೆ ಇತ್ತು. ಫೋನ್ ಅಟೆಂಡ್ ಮಾಡಿ ತಗೊಂಡೋಗಿ ಕೊಡೋದಕ್ಕೆಲ್ಲ ಟೈಮ್ ಇಲ್ಲ. ಹಲೋ, ಮಾತಿಗೆ ಮಾತು ಬೆಳೆಸೋದನ್ನ ಕೌಂಟ್ರ್ ಅನ್ಕೋಬೇಡ. ಇಬ್ರು ಮನೆ ಸಂಬಂಧಗಳು ಸರಿ ಇಲ್ಲ. ಡೈರೆಕ್ಟಾಗಿ ಬಂದರೆ ಚೆನ್ನಾಗಿ ಕಾಣೋದಿಲ್ಲ ಅಂತಾನೆ ಸಾರ್ಥಕ್ನ ಕಳಿಸು ಅಂತ ಹೇಳ್ತಿರೋದು. ಯೋ, ನೀನು ಇಲ್ಲಿಗೆ ಬರೋ ಕಿತಾಪತಿ ಎಲ್ಲ ಇಟ್ಕೋಬೇಡ. ಎಲ್ಲಿದ್ಯೋ ಅಲ್ಲೇ ಇದ್ಬಿಡು. ನಾವು ಆಲ್ರೆಡಿ ರೀಚ್ ಆಗಿದ್ದೀವಿ, ಹೊರಗಡೆ ಇದ್ದೀವಿ. ನೀ ಪಕ್ಕ ಲೂಸು ಕಣಯ್ಯ, ಡೌಟೇ ಇಲ್ಲ. ಹೇಗ್ ಬಂದ್ಯೋ ಹಾಗೆ ಹೊಟ್ಟೋಗು, ನಾಳೆ ಬಾ.
ಇವತ್ತೇ ಉಗುರ್ಸ್ಕೊಂಡ್ರೆ ಎಲ್ಲರಿಗೂ ಡೌಟ್ ಬರುತ್ತೆ ಕಣಯ್ಯ. ಹೇಯ್ ನೀನು ತಲೆ ಹರಟೆ ಕೇಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಅಧಿಕ ಪ್ರಸಂಗತನ ಮಾಡಬೇಡ. ಹೇಳ್ದಷ್ಟಂಗೆ ಕೇಳು. ಸಾರ್ಥಕ್ನ ಕಳಿಸು. ಆಗಿಂದ ಕಾಲ್ ಟ್ರೈ ಮಾಡ್ತೀನಿ, ಕನೆಕ್ಟ್ ಆಗ್ತಿಲ್ಲ. ನೀನ್ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲ್ಲ ಅಂದ್ರೆ ನಾನ್ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗ್ಬಿಡುತ್ತಾ? ಏನ್ ಲಾಜಿಕ್ ಅಯ್ಯ ನಿಂದು. ನಿನ್ನ ಹತ್ರ ಯಾವತ್ತೂ ಪ್ರಾಬ್ಲಮ್ಸ್ಗಳಿಗೆ ರೀಸನ್ ಇರುತ್ತೆ ಹೊರತು ಸೊಲ್ಯೂಷನ್ಸ್ ಇರೋದಿಲ್ಲ. ಅಯ್ಯೋ ನೀನೇ ಏನೋ ಮಾಡ್ತೀನಿ ಅಂತ ಎಡ್ಬಿಟ್ ಮಾಡಬೇಡ. ಕಾಲ್ ಕಟ್ ಮಾಡು, ನಾನೇನಾದ್ರೂ ಸೊಲ್ಯೂಷನ್ ಹುಡುಕ್ತೀನಿ. ಇವಳು ಏನು ಅಂತ ಗೊತ್ತಿದ್ದು ನನಗೆ ಫೋನ್ ಮಾಡಿ ಸೊಲ್ಯೂಷನ್ ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಬೇಕಾದ ಕೆಲಸ ಒಂದು ಮಾಡೋದಿಲ್ಲ. ಅದೇನು ಫ್ರೆಂಡ್ಶಿಪ್ಪು, ಅದೇನು ದೋಸ್ತಿನೋ, ಒಂದ್ಸಲಿನಾದ್ರೂ ಮುದ್ದಾಗಿ ಮಾತಾಡಿದ್ರೆ ನೋಡಿಲ್ಲ ನಾನು. ದೋಸ್ತಿನೂ ಇಲ್ಲ, ಕರ್ಮನೂ ಇಲ್ಲ. ನಾವು ಹೇಗೆ ಮಾತಾಡ್ತೀವೋ ಹಾಗೆ ಇರೋದು. ಈಗ ವೆರೈಟಿ ರಿಯಾಕ್ಷನ್ಸ್ಗಳನ್ನ ಕೊಡೋದು ನನ್ನ ಹತ್ರ ಇಟ್ಕೋಬೇಡ. ನಡಿ. ಯೋ ನೀನ್ ಕರ್ನಾಟಕದವನ? ನೀನ್ ಪಕ್ಕ ಕನ್ನಡದವನ? ಏಯ್ ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನು ಹೇಳ್ತಿದ್ಯಾ? ಇನ್ನೇನಯ್ಯ, ನಿನ್ನ ಹತ್ರ ಇಲ್ಲಿಗೆ ಬರಬೇಡ. ನಿನ್ನ ನೋಡಿ ಪ್ರಶ್ನೆ ಮಾಡೋರ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತ ಬಡ್ಕೊಂಡಿದ್ದೀನಿ. ನೀನು ಕನ್ನಡನೇ ಬರ್ದೇ ಇರೋರ ಥರ ಮತ್ತೆ ಇಲ್ಲಿಗೆ ಬಂದಿದ್ಯಲ್ಲ. ಮನೆ ಫಂಕ್ಷನಿಗೆ ಬಂದವ್ರನ್ನ ಯಾರಾದರೂ ಹೀಗೆ ಮಾತಾಡಿಸ್ತಾರ? ಅಪ್ಪ ಮಹಾನುಭಾವ, ಇಂಥ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ತಾವು ನಮಗೆ ಸಂಸ್ಕಾರ ಹೇಳ್ಕೊಡೋದಕ್ಕೆ ಬರಬೇಡಿ. ತಾವು ಬಂದಿರೋದ್ರಿಂದ ಫಂಕ್ಷನ್ ನಿನ್ ತಗೋ ಚಾನ್ಸಸ್ ಇದೆ. ಬಾ ನನ್ನ ಜೊತೆ. ಕೇಳಿದ್ರೆ ಸ್ನೇಹ ಸೌಹಾರ್ದ ಏನೂ ಇಲ್ಲ ಅಂತ ಬಿಲ್ಡಪ್ ಕೊಡ್ತಾರೆ. ಕೈ ಹಿಡ್ಕೊಳ್ಳೋದೇನು, ಎಳ್ಕೊಳ್ಳೋದೇನು, ಹೋಗೋದೇನು. ದೇವ್ರೆ ನೀನೇ ಬಲ್ಲ. ಸದ್ಯ ನೀವು ಬಂದ್ರಲ್ಲ, ಎಲ್ಲಿ ನಿಮಗೆ ಸಪ್ರೇಟಾಗಿ ಕರಿಬೇಕು ಅಂತ ಟೆನ್ಷನ್ ಆಗಿತ್ತು. ರೌಡಿಸಮ್ ಶುರು ಮಾಡಾದ್ಮೇಲೆ ನಾವು ಬಾರದೇ ಇರೋಕ್ಕಾಗತ್ತಾ? ಯಾಕೋ ಎಲ್ಲೆಲ್ಲೋ ನೋಡ್ಕೊಂಡು ಏನೇನೋ ಹೇಳ್ತಿದ್ಯಾ? ಎಲ್ಲೂ ನೋಡ್ತಾ ಇಲ್ಲ, ಎಲ್ಲಿ ನೋಡಬೇಕೋ ಅಲ್ಲೇ ನೋಡ್ತಾ ಇದ್ದೀನಿ. ಹೇಯ್ ನಾನು ಮುಟ್ಬೇಡ ಅಂತ ನಿಂಗೆ ಸಲ ಹೇಳಿರೋದು. ಅದು ನಾನು ಮಾತೆ ಕೇಳಲ್ಲವಾ? ಅಂದ್ರೆ ಬೇಜಾನ್ ಸಲ ಟಚಿಂಗ್ ಆಗಿದೆ ಅನ್ನೋ. ನಾವಿಬ್ರು ಮಾತಾಡ್ತಿರೋದೇ ನಿನಗೋಸ್ಕರ ಅನ್ನೋದನ್ನ ಮರಿಬೇಡ. ಹೇಯ್ ಈಗೇನು ಪ್ರಾಬ್ಲಮ್ ಆಗಿದೆ ಅಂತ ಬಾಲ ಸುತ್ತಿರೋ ಬೆಕ್ತರ ಆಡ್ತಿದ್ಯಾ? ಶುಂಠಿ ಶಂಕರ, ಸರಿಯಾಗಿ ಜನರ ಮುಖ ನೋಡಿದೆ 3 ಹೊತ್ತು ಎಸಿಲ್ ಕಳೆಯೋ ನಿನಗೆ ಎಲ್ಲಾರ್ಥ ಆಗ್ಬೇಕು. 4 ಜನ ಸೇರೋ ಮಿಡಲ್ ಕ್ಲಾಸ್ ಮಂದಿ ಪ್ರಾಬ್ಲಮ್. ಮಾತಾಡ್ತಿದ್ರೆ ಇದೊಂದು ಹೇಳಿ ನೀನು. ನೋಡು, ಬೇಡ ಅಂದ್ರೂ ಬಂದು ವಕ್ಕರ್ಸ್ಕೊಂಡಿದ್ಯಾ. ಫಂಕ್ಷನ್ಗೆ ಬಂದವ್ರನ್ನ ಯಾಕೆ ಬಂದಿದ್ದೀರಾ ಅಂತ ಕೇಳೋ ದೌರ್ಭಾಗ್ಯ ಕೊಟ್ಟಿದ್ಯಾ. ಆ ಪ್ರಾಯಶ್ಚಿತ್ತಕ್ಕೆ ನೀನೀಗ ಗೆಟಪ್ ಚೇಂಜ್ ಮಾಡ್ಕೊಳ್ಳೇಬೇಕು. ನೀವೇನಾಗ್ತೀರಾ? ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ನೋ ವೇ, ಇಂಥ ಹುಚ್ಚಾಟಕ್ಕೆ ನಾನು ಬರೋದಿಲ್ಲ. ಹೌದಾ? ಹಾಗಾದ್ರೆ ನೀನು ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗಿ ಆರಾಮಾಗಿರು. ಯಾರು ಬೇಡ ಅಂದ್ರು. ಅಗ್ರಜ, ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ನೀನು, ಇದೊಂದು ಮಾಡಲ್ವಾ? ಇಷ್ಟು ಮಾಡಿರೋದೇ ಹೆಚ್ಚು. ನನ್ನನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋಬೇಡಿ. ನೋಡು, ನಿನ್ಗೆ ಪೂಸಿ ಹೊಡೆ ಸೀನೆಲ್ಲ ಇಲ್ಲ. ನೀನ್ ನಾರ್ಮಲ್ ಆಗಿ ಒಳಗ್ ಬಂದ್ರೆ 1-2 ಆಗಿ ದೊಡ್ಡ ಎಡ್ವರ್ಟ್ ಆಗುತ್ತೆ. ಸೊ ನೀನ್ ಗೆಟಪ್ ಚೇಂಜ್ ಮಾಡ್ಲೇಬೇಕು ಅಷ್ಟೇ. ಅಗ್ರಜ, ನೀ ನನ್ನ ಫೇವ್ರೇಟ್ ಅಲ್ವಾ? ಪ್ಲೀಸ್ ಕಣೋ, ಪ್ಲೀಸ್ 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 ಪ್ಲೀಸ್. ಶಟ್ ಅಪ್. ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದಷ್ಟೇ ಚೇಂಜ್ ಮಾಡೋದಕ್ಕಾಗುತ್ತಾ? ಅದೇನು ಮಕ್ಳಾಟನ? ಅದನ್ನೆಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ. ನನ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನೇ ಒಂದು ಪ್ಲಾನ್ ಮಾಡಿದ್ದೀನಿ. ಇಬ್ರು ಸುಮ್ಮನೆ ನನ್ನನ್ನು ಫಾಲೋ ಮಾಡಿ ಮುಂದಿನ ನಾನ್ ನೋಡ್ಕೋತೀನಿ. ನೀನು ಸವಾಸ ಮಾಡ್ದಾಗಿಂದ ವೇದಾಂತ್ ನಾನೇನಂತ ನನಗೆ ಡೌಟ್ ಬರೋ ಹಾಗಾಗಿದೆ. ಅಯ್ಯ ಬಾರಯ್ಯ ಶುಂಠಿ ಶಂಕರ. ಅಯ್ಯೋ ಬಾ ಅಗ್ರಜ, ಬಾ.
ನಾನ್ಸೆನ್ಸ್ ಇಸ್ ದಿಸ್? ಹೀಗೆಲ್ಲ ರೆಡಿಯಾಗಿ ದೊಂಬರಾಟ ಆಡೋದಕ್ಕೆ ಹೋಗ್ಬೇಕಾ? ಬಿಟ್ರೆ ನೀನು ಅದನ್ನು ಮಾಡ್ತೀಯ. ಎಲ್ಲರ ಹತ್ರ ವೇದಾಂತ್ ವಸಿಷ್ಠ ಅಂತ ಹೇಳ್ಕೊಂಡು ತಿರ್ಗಾಡ್ಬೇಡ. ಕೇಳ್ದವ್ರ ಹತ್ರ ಡೆಕೋರೇಷನ್ ಅವರು ಅಂತ ಹೇಳು. ಗೊತ್ತಾಯ್ತಾ ಶುಂಠಿ? ನನಗೆ ಕೆಲಸ ಇದೆ, ಬಾಯ್. ಎಲ್ಲ ನಿನ್ನಿಂದಾನೇ ಆಗಿತ್ತು. ನನ್ನಿಂದ ಅಲ್ಲ, ನಿನ್ನ ದೋಸ್ತಿಯಿಂದ ಪ್ರೀತಿಯಿಂದ ಮಾಡಿದ್ದಾಳೆ. ಎಂಜಾಯ್ ಮಾಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೆಕೋರೇಷನ್ ಮಾತ್ರ ಮಾಡಲ್ಲ ಅಂತ ಹೇಳಬೇಡಿ. ನಾನು ಹೇಗಾದರೂ ಅರೇಂಜ್ ಮಾಡಿಕೊಡ್ತೀನಿ. ನೀವು ಅರೇಂಜ್ ಮಾಡೋ ಅಷ್ಟೊತ್ತಿಗೆ ಮದುವೆನೂ ಮುಗಿದು ಮಕ್ಕಳು ಆಗೋತವೆ. ನಮ್ಮ ಫುಲ್ ಅಮೌಂಟ್ ಸೆಟ್ಲು ಮಾಡಲಿಲ್ಲ ಅಂದರೆ ಆರ್ತಿ ವೇಟ್ಸ್ ಗೌತಮ್ ಅಂತ ಇರೋ ಬೋರ್ಡನ್ನು ಎತ್ತಾಕೊಂಡು ಹೋಗ್ತೀವಿ ಅಷ್ಟೇ. ಮದುವೆಗೆ ಮುಂಚೆ ಅಡ್ವಾನ್ಸು, ಆಮೇಲೆ ಫುಲ್ ಸೆಟಲ್ಮೆಂಟು ಅಂತ ತಾನೇ ಮಾತುಕತೆ ಆಗಿದ್ದು. ಈಗ ನೀವು ಫುಲ್ ಅಮೌಂಟ್ ಕೇಳಿದ್ರೆ ಹೇಗೆ? ಏನು ಕತೆ ಹೊಡಿತಾ ಇದ್ದೀರಾ? ನೀವು ಮದುವೆ ಅಂತ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಕೊಟ್ಟ 15,000ನ ಅಡ್ವಾನ್ಸ್ ಅಂತ ಇಲ್ಲಿ ಯಾರೂ ಹೇಳಲ್ಲ. ಆಗ ನೀವೇ ಅಷ್ಟು ಸಾಕು ಅಂತ ಹೇಳಿದ್ರಲ್ಲ. ಅದು ಅವತ್ತಿನ ಮಾತು. ಈಗ ಹೂವಿನ ರೇಟ್ ಬೇರೆ ಜಾಸ್ತಿ ಆಗಿದೆ. ಬೇಕು ಅಂದ್ರೂ ಹೂ ಸಿಗ್ತಾ ಇಲ್ಲ. ಈಗ ಇಲ್ಲಿ ಸುರಿದಿರೋ ಹೂವಿನ ಬೆಲೆನೇ 1 ಲಕ್ಷ ರೂಪಾಯಿ ಆಗಿದೆ ಗೊತ್ತಾ? ನೀವು ಅಂತ 25,000 ಕೊಟ್ಟರೆ ಸಾಕು ಅಂತ ನೀವೇ ಹೇಳಿದ್ರಲ್ಲ. ರೇಟ್ ಕಮ್ಮಿ ಆಗಿದ್ದಾಗ ಮಾತು ಬೇರೆ, ಸುಮ್ಮನೆ ಮಾತು ಬೇಡ. ಈಗೇನು ಕೊಡೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳಿ, ಇಲ್ಲಾಂದರೆ ಬೇರೆ ನೋಡ್ಕೊಳ್ಳಿ. ಬರೀ ನೀನು ಯಾಕೆ ಇಲ್ಲಿಗೆ ಬರೋದಕ್ಕೋದೆ? ಒಳಗಡೆ ಹೋಗು. ಸ್ವಲ್ಪ ಇಲ್ಲೇರಮ್ಮ. ನಿಮ್ಮ ಯಜಮಾನ್ರು ಏನು ಮಾಡಿದ್ದಾರೆ ಅಂತ ನಿಮಗೂ ಸ್ವಲ್ಪ ಗೊತ್ತಾಗಲಿ. ಎಲ್ಲರ ಹತ್ರನೂ ಸಾಲ ಮಾಡ್ಕೊಂಡಿದ್ದಾರೆ. ನಮಗೆ ಬರಬೇಕಾಗಿರೋ ದುಡ್ಡು ಬಂದಿಲ್ಲ. ಅಮೌಂಟು ಸೆಟ್ಲು ಮಾಡಿ ಅಂದರೆ ಕತೆ ಹೇಳ್ತಾ ಇದ್ದಾರೆ. ಕಾಸಿಲ್ಲದೆ ಕಜಾಯನೂ ಇಲ್ಲ. ದುಡ್ಡು ಬಂದರೆ ನಾಳೆ ಮಂಟಪ, ಬೋರ್ಡು ಎಲ್ಲ ಇರುತ್ತೆ. ಇಲ್ಲ ಅಂದರೆ ಯಾವುದೂ ಇರೋದಿಲ್ಲ ಅಷ್ಟೇ. ಏನ್ರಿ ಇದೆಲ್ಲ? ಲೋನ್ ಸ್ಯಾಂಕ್ಷನ್ ಆಗಲಿಲ್ಲ ಪರಿ. ನೋಡಿ, ನಮ್ಮದು ಮಿಡ್ಲ್ ಕ್ಲಾಸ್. ಪ್ರಾಣಕ್ಕಿಂತ ಯಾರು ಏನು ಅಂದ್ಕೊಳ್ತಾರೋ ಅಂತ ಮಾನಕ್ಕೆ ಜಾಸ್ತಿ ಹಂಚ್ಕೋತೀವಿ. ನೋಡಿ, ಮದುವೆ ಮುಗಿತಿದ್ದ ಹಾಗೆ ನಿಮ್ಮ ಹಣನ ನಿಮಗೆ ಸೇರಿಸೋ ಜವಾಬ್ದಾರಿ ನಂದು. ದಯವಿಟ್ಟು ಹೀಗೆಲ್ಲ ಗಲಾಟೆ ಮಾಡಬೇಡಿ. ಅದೆಲ್ಲ ಆಗಲ್ಲಮ್ಮ. ಇಂಥ ಕತೆ ನಾವು 1000 ಕೇಳಿದ್ದೀವಿ. ನಮ್ಮನ್ನು ನಂಬಿ ನಿಮ್ಮ ದುಡ್ಡು ನಿಮ್ಮ ಕೈ ಸೇರುತ್ತೆ. ನಾವೇನು ಓಡೋಗ್ತೀವ? ನಾನಂತೂ ಖಂಡಿತ ಮೋಸ ಮಾಡಲ್ಲ ನಿಮಗೆ. ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಇದ್ರೆಷ್ಟು ಬಿಟ್ರೆಷ್ಟು. ದುಡ್ಡು ಬೇಕು ಅಂದರೆ ಬೇಕು ರೀ. ಯಾವುದಕ್ಕೂ ನಾವು ಒಂದ್ಸಲ ಅಕ್ಕನ ಹತ್ರ. ಬೇಡ ಪ್ರಿ, ನಿಮ್ಮ ಭಾವ ಬೇರೆ ಥರನೇ ಅಂದ್ಕೋತಾರೆ. ಅವರೆದುರು ಮತ್ತೆ ಅವಮಾನ ಆಗೋದು ಬೇಡ. ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ಇಷ್ಟೆಲ್ಲ ಹೊಂದಿಸಿದ್ದೀವಿ. ಎಲ್ಲರನ್ನೂ ಕರೆದು ಈ ಹಂತ ತಲುಪಿದ್ದೀವಿ. ಈ ಸಮಯದಲ್ಲಿ ನೀವೇನಾದರೂ ಕೈ ಬಿಟ್ಬಿಟ್ರೆ ನಮ್ಮ ಮರ್ಯಾದೆ ಹೊರಟೋಗುತ್ತೆ. ಸದ್ಯಕ್ಕೆ ಇರೋದ್ರಲ್ಲಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀವಿ. ಮದುವೆ ಮುಗಿತಿದ್ದ ಹಾಗೆ ಬಾಕಿ ಹಣ ನಿಮಗೆ ಕೊಟ್ಬಿಡ್ತೀವಿ. ಮದುವೆ ನಡೆಯೋದಕ್ಕೊಂದು ಅವಕಾಶ ಮಾಡಿಕೊಡಿ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಕಷ್ಟ ನಮಗೂ ಇದೆ. ನಿಮ್ಮ ಕಷ್ಟ ನೋಡ್ತಾ ಕೂತ್ಕೊಂಡ್ರೆ ನಮಗೆ ಬಿಸ್ನೆಸ್ ಆಗಲ್ಲ. ನಾವು ಬಂಡವಾಳ ಹಾಕಿ ತೆಗಿಬೇಕೋ ಬೇಡವೋ? ದುಡ್ಡು ಕೊಟ್ಟರೆ ಎಲ್ಲ. ಇನ್ನೇನು ಕತೆ ಹೇಳಬೇಡಿ. ಈಗೇನು ದುಡ್ಡು ಕೊಡ್ತೀರೋ ಇಲ್ಲ ನಾವು ಹೋಗ್ಲೋ? ಒಂದು ನಿಮಿಷ ಇರಿ ರೀ, ಸ್ವಲ್ಪ ಬನ್ನಿ. ಒಂದು ನಿಮಿಷ ಬರ್ತೀನಿ. ಏನಿದೆಲ್ಲ ಪರಿ? ದಯವಿಟ್ಟು ರೀ